ಅಜ್ಜಿ ಏನಪ್ಪ? ಈ ಮಧುರಾಪುರದಲ್ಲಿ ಶಾಸ್ತ್ರಿಗಳನ್ನೋರು ಎಷ್ಟು ಜನ ಇದ್ದಾರೆ? ಕೃಷ್ಣನ್ ದೇವಸ್ಥಾನ ಪೂಜೆ ಮಾಡೋರು ಒಬ್ರಿದ್ದಾರೆ. ಅಲ್ಲಿ ಹೋಗಿದ್ದೆ, ಅಲ್ಲಿ ಅವ್ರ ಮನೇಲಿ ವಿಶಾಖ ಅನ್ನೋರು ಯಾರು ಇಲ್ಲ ಅಂದ್ರು. ಕಾವಿ ಬೀಳಂತದ್ದು ಏನಿಲ್ಲ ಅಮ್ಮ. ನೀವು ಇವಾಗ ಮುತ್ತಜ್ಜಿ ಆಗ್ತಾ ಇದ್ದೀರಾ. ಈ ಪಾಪದ ಪಿಂಡ ಹೊತ್ಕೊಂಡಿರ್ತೀಯಾ? ಅಜ್ಜಿ, ಇದು ಪಾಪದ ಪಿಂಡ ಅಲ್ಲ, ನಾನೇ ಬಯಸಿ ಪಡೆದಿರೋದು. ಇದು ನನ್ನ ಪ್ರೀತಿಯ ಸಂಕೇತ. ಅಜ್ಜಿ, ನನಗೆ ನನ್ನ ಮಗು ಬೇಕು. ನನಗೆ ಗಂಡ ಇದ್ದಾರೆ, ನಾನು ಅವ್ರ ಜೊತೆ ಸಂಸಾರ ಮಾಡ್ತೀನಿ. ಅಲ್ಲಿ ಅವ್ರ ಮನೇಲಿ ವಿಶಾಖ ಅನ್ನೋರು ಯಾರು ಇಲ್ಲ ಅಂತ. ನನಗೆ ಗಂಡ ಇದ್ದಾರೆ. ವಿಶಾಖ ಅನ್ನೋರ್ ಮನೆ ಯಾವ್ದು ಗೊತ್ತಾ ನಿಮ್ಗೆ? ನಂಗೆ ಗೊತ್ತಿಲ್ಲಪ್ಪ. ನಮ್ಮ ಮನೆಯವ್ರ ಹೆಸರುಗಳೇ ನಂಗೆ ನೆನಪಿರಲ್ಲ. ಇನ್ ಊರ್ನವ್ರ ಹೆಸರು ನೆನ್ಪಿಟ್ಕೊಂಡು ನಾನೇನ್ ಮಾಡ್ಲಿ? ನಂಗೆ ಗೊತ್ತಿಲ್ಲ. ದಾರಿ ಬಿಡು. ಇವನ್ನ ಹುಡುಕೊಂಡು ಹೊರಟಿದ್ದಾಳ ವಿಶಾಖ. ಇವನೇ ಇರ್ಬೋದಾ ಅವಳು ಪಟ್ನಕ್ಕೆ ಹೋಗಿ ಕಟ್ಕೊಂಡವನು? ಇವನ್ ನೋಡಿದ್ರೆ ಕಳ್ಳನ್ ಥರ ಇದ್ದಾನೆ. ಪೊಲೀಸರು ಕಂಡ್ರೆ ಭಯ ಪಡ್ತಾನೆ. ಅವನ್ ಚರಿತ್ರೆ ಸರಿ ಇದ್ದ ಕಾಣಲ್ಲ. ಇವನ್ ಜೊತೆ ಸಂಸಾರ ಮಾಡೋದಕ್ಕಿಂತ ವಿಶಾಖ ಹೊಳೆಗೋ ಬಾವಿಗೋ ಬಿದ್ದು ಸಾಯೋದೇ ಲೇಸು. ಅಜ್ಜಿ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ನನಗೆ. ಅಯ್ಯೋ, ನಿನ್ನಲ್ಲಮ್ಮ ನಾನು ಅಂದಿದ್ದು. ಈ ಹಾಳಾದ ಜನಕ್ಕೆ ಏನಾಗಿದೆ? ದಾರಿನಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ವಾಹನ ವಾಹನ ವಾಹನ, ಎಲ್ ನೋಡ್ಲಿ ವಾಹನ. ಹೌದು, ದೇವಕಿಯಲ್ಲಿ? ಅದು ಅಪ್ಪ ಅಮ್ಮ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಳ್ಳೇದೇ ಆಯ್ತು. ವಿಶಾಖನ್ ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ದೆ. ಅವಳು ಬಂದಿದ್ದಿದ್ರೆ ದೇವಕಿ ಸಿಗ್ತಾನೆ ಇರ್ಲಿಲ್ಲ. ವಿಶಾಖನ? ವಿಶಾಖ ಇಲ್ಲೇ ಇದ್ದಾಳ? ಹುಮ್ಮ, ಇಲ್ಲೇ ಇದ್ದಾಳೆ. ನಿನ್ನಪ್ಪ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ನೀನ್ ಹೋದ ಗಳಿಗೆನಲ್ಲೇ ಮನೆ ಬಿಡುವುದಂತ. ಒಂದೇ ಒಂದಿನ ಇದ್ದು ಹೋಗ್ತೀನಿ ಅಂದ್ರೂ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಪಾಪ, ಹುಟ್ಟು ಬಟ್ಟೆನಲ್ಲೇ ಮನೆ ಬಿಟ್ಟು ಹೋಗಿ. ಅಪ್ಪ ಅಮ್ಮನೇ ಹೀಗ್ ಮಾಡಿದ್ರೆ ಅವಳಿಗೆ ಬೇರೆ ಇನ್ಯಾರ ಗತಿ ನೀನೇ ಹೇಳು. ಹೆತ್ತವರಿದ್ರು ಕೂಡ ಅನಾಥಳಾಗಿ ಬದುಕ್ತಾ ಇದ್ದಾಳೆ. ಈಗೆಲ್ಲಿದ್ದಾಳೆ ವಿಶಾಖ? ಅದೇ ಅವಳ ಸ್ನೇಹಿತ ಇದನ್ನಲ್ಲ, ಅವನ ಮನೆ. ನೋಡಿದ್ಯ ಎಂತ ಅವಸ್ಥೆ ಬಂತು ಅವಳಿಗೆ. ತುಂಬಿದ ಸಂಸಾರ ಬಿಟ್ಟು ಹೊರಗೆ ಬಂದು ಈಗ ಯಾವನೋ ಗಂಡಸಿನ ಜೊತೆಲಿದ್ದಾಳೆ. ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗ್ತಿದ್ದಾಳೆ. ನಿನ್ನ ಪ್ರಿಯ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವನ ಜೀವಂತ ಉಳಿಯಲ್ಲ. ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ನೇಣು ಹಾಕೊಂಡು ಸಾಯ್ತಾನೆ. ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಆಗಲ್ಲ. ಅಲ್ಲ, ವಿಶಾಖ ಬೆಂಗಳೂರಿಗೋ ಬಾಂಬೆಗೋ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಯಾಕೆ ಹೋಗ್ಲಿಲ್ಲ? ಅವಳು ಸಿನಿಮಾದಲ್ಲೆಲ್ಲ ಮಾಡ್ತಿರ್ಲಲ್ವಾ? ಅಯ್ಯೋ, ಅದೊಂದು ದೊಡ್ಡ ರಾಮಾಯಣಮ್ಮ. ಹೇಳ್ತಾ ಹೋದ್ರೆ ಒಂದಿನ ಸಾಕಾಗಲ್ಲ.
ಒಟ್ಟಲ್ಲಿ ಅವಳು ಎಲ್ಲೋ ಹೋಗೋ ಸ್ಥಿತಿನಲ್ಲಿ ಇಲ್ಲ. ಈ ಮನೆಗೆ ಬಂದ್ರೆ ವಿಶಾಖ ಜೀವದಿಂದ ಇರ್ತಾಳೆ, ಇಲ್ಲದೆ ಇದ್ರೆ ಹಾದಿ ಬೀದಿ ಹೆಣ್ಣು ಹಾಕ್ತಾಳೆ. ಇಲ್ಲ ಅಜ್ಜಿ, ಏನೂ ಆಗಲ್ಲ. ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಸಂಕಟ ಆಗುತ್ತೆ ಅಮ್ಮ ಅವಳನ್ನ ನೋಡಿದ್ರೆ. ಪೂರ್ಣನ್ ಪಡ್ಕೊಂಡೆ ಅಂತ ಮಗಳಿಂದ ದೂರ ಮಾಡ್ಬೇಕು ಅಂತ. ನನ್ ಮಾತು ಎಲ್ಲಿ ಕೇಳ್ತಾರೆ ಅವರು? ಈಗ ನೀನ್ ಒಂದ್ ಮಾತು ಹೇಳಿದ್ರೆ ಕೇಳ್ತಾನ ನೋಡ್ಬೇಕು. ವಿಶಾಖನ್ ಜೀವನ ನಿನ್ ಕೈನಲ್ಲಿದೆ ಅಮ್ಮ. ನೀನು ಉಪಾಯ ಮಾಡಿದ್ರೆ ಅವಳನ್ನ ರಕ್ಷಣೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿನಗಿದ್ದ ಒಬ್ಬ ಅಕ್ಕನೂ ಇಲ್ಲ ಅನ್ನೋ ಹಾಗಾಗುತ್ತೆ. ದೂರಿಂದ ದೂರ ಇರೋದು ಎಷ್ಟು ಕಷ್ಟ ಅನ್ನೋದು ನಿನಗೆ ಗೊತ್ತು. ಅನಾಥಳ ಬಾಳ ಹೇಗೆ ಅನ್ನೋದನ್ನ ನಾನು ನಿನಗೆ ಬಾಯ್ ಬಿಟ್ಟು ಹೇಳ್ಬೇಕು. ನಾನು ಹೋಗಿ ವಿಶಾಖನ್ ಕರ್ಕೊಂಡು ಬರ್ತೀನಿ. ಆ ಜವಾಬ್ದಾರಿ ನಂದು. ನೀನು ಹೇಗಾದ್ರೂ ಮಾಡಿ ಪೂರ್ಣನ ಒಪ್ಸು. ವಿಶಾಖ ಇಲ್ಲೇ ಇರ್ತಾಳೆ. ನಾನು ಬೇಗ ಹೋಗಿ ಕರ್ಕೊಂಡು ಬರ್ತೀನಿ. ಪ್ರಾಮಿಸ್ ವಿಕ್ರಮ್, ನನಗೆ ಗೊತ್ತಾಗ್ಲಿಲ್ಲ. ಅಜ್ಜಿ ಹೇಳಿದ ಮೇಲೆನೆ ನನಗೆ ಗೊತ್ತಾಗಿತ್ತು. ಪ್ಲೀಸ್ ವಿಕ್ರಮ್, ಬಾರೋ, ಬಂದು ನನ್ನನ್ನು ಕರ್ಕೊಂಡು ಹೋಗು. ನಾನು ಬಂದಾಗ ನೀನು ನಂಗೆ ಸಿಗ್ಲಿಲ್ಲ. ವಾಟ್ ಕ್ಯಾನ್ ಐ ಡೂ? ನಾನು ಫ್ರೀಯಾಗಿ ಓಡಾಡೋ ಆಗಿಲ್ಲ. ನಾಯಿಗಳ ಥರ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ. ವಿಕ್ರಮ್, ಒಂದು ಕೆಲಸ ಮಾಡು. ನೀನು ಯಾವ್ದಾದ್ರು ಹೋಟೆಲ್ನಲ್ಲಿ ಇದ್ಬಿಡು, ಎಲ್ಲೋ ಹೊರಗೆ ಬರಬೇಡ. ನನಗೆ ಅಡ್ರೆಸ್ ಕೊಡು, ನಾನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಂದ್ಬಿಡ್ತೀನಿ. ಸರಿ, ನನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಲೀಸರು ನನ್ನ ಕಾಲ್ ಡೀಟೇಲ್ಸ್ ತಗೊಂಡು ನನ್ನ ಪತ್ತೆ ಹಚ್ತಾರೆ. ನಾನು ಹೊಸ ಮೊಬೈಲ್ ನಂಬರ್ ಹೇಳ್ತೀನಿ, ತಗೋ. ಸರಿ, ಒಂದು ನಿಮಿಷ ಇರು. ಆದ್ರೆ ವಿಕ್ರಮ್, ನಾನು ಕತ್ಲಾದ್ಮೇಲೆ ಬರ್ತೀನಿ. ಹೇಳು. ಎಲ್ಲಿಗೆ ಎಲ್ಲಿಗೆ ಕತ್ಲಾದ್ಮೇಲೆ ಹೋಗೋದು? ನೀ ಎಲ್ಲಿಗೂ ಹೋಗ್ಬೇಡ. ರಾಧಿಕಾ ಬಂದಿದ್ದಾಳೆ. ಹೇಗಾದ್ರೂ ಮಾಡಿ ಅವಳು ನಿನ್ನ ಮನೆ ಕರ್ಕೊಂಬರ ಹಾಗೆ ಮಾಡ್ತೀನಿ. ರಾಧಿಕನ ಅವಳು ಇನ್ನೂ ನನ್ನ ಬಗ್ಗೆ ಕೇರ್ ತಗೋತಾಳ? ಅವಳಿಗೀಗ ನಾನು ಅಲ್ಲಿಗೆ ಬರ್ದೇ ಇದ್ರೇನೆ ಒಳ್ಳೇದು. ಪಾಪ ಅವಳು ಅತ್ತೆ ಮನೇಲಿ ಎಲ್ರಿಗೂ ಹೊಂದ್ಕೊಂಡು ಹಾಯಾಗಿದ್ದಾಳೆ. ಅದು ನಿನ್ ಲೆಕ್ಕಾಚಾರ. ಅವಳು ಹಾಗೆಲ್ಲ ಏನು ಯೋಚನೆ ಮಾಡಲ್ಲ. ಅಜ್ಜಿ, ನೀವು ರಾಧಿಕನ ಇಲ್ಲಿಗೆ ಬರೋದಕ್ಕೆ ಹೇಳಿ. ನಾನು ಅವಳ ಹತ್ರ ಇಲ್ಲೇ ಮಾತಾಡ್ತೀನಿ. ಸರಿ, ಆದ್ರೆ ನೀನು ಎಲ್ಲಿ ಓಡ್ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಪ್ರಾಮಿಸ್, ನಾನು ಎಲ್ಗೂ ಓಡೋಗಲ್ಲ. ಸರಿ, ಹಾಗಾದ್ರೆ ನಾನು ಮನೆಗೆ ಹೋಗಿ ಅವಳನ್ನ ಕಳಿಸ್ತೀನಿ, ನೀನು ಇಲ್ಲೇ ಇರು. ಥ್ಯಾಂಕ್ಸ್ ಅಜ್ಜಿ. ಒಬ್ರು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಬೀದಿ ಹೇಳಾಗ್ತಿದ್ದೆ. ವಿಶಾಖ, ಹಾಗೆಲ್ಲ ಮಾತಾಡ್ಬೇಡಮ್ಮ.
ಬೇಗ ಹೋಗಿ ಊಟ ಮಾಡು. ಇಂಥ ಪರಿಸ್ಥಿತಿಲಿ ನೀನು ತುಂಬಾ ಹೊತ್ತು ಹಚ್ಕೊಂಡಿರ್ಬಾರ್ದು. ಹೋಗು ಬಂಗಾರ, ಊಟ ಮಾಡು. ನಾನು ಬರ್ತೀನಿ. ಅಜ್ಜಿ, ಹೇಳೋ. ಮಧುರಾಪುರಕ್ಕೆ ಹೋಗ್ತಾ ಇದ್ದೀನಿ. ಮಧುರಾಪುರಕ್ಕ? ಅಲ್ವೋ, ಇವತ್ತಾನೇ ಹೋಗಿದ್ದಾಳೆ. ಆಗ್ಲೇ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಾ? ಅಜ್ಜಿ, ಅದು ಅರ್ಥವಾಯ್ತು ಬಿಡು. ಬೆಳಿಗ್ಗೆ ಜಗಳ ಆಡಿದ್ರಲ್ಲ, ರಾಜಿ ಮಾಡ್ಕೊಳಕ್ ತಾನೆ? ಹೌದಜ್ಜಿ. ನನಗೊಂದು ಗಾದೆ ನೆನಪಾಗುತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತೆ. ಮದ್ವೆ ಆಗಿ ಹೊಸದ್ರಲ್ಲಿ ಇದೆಲ್ಲ ಸಾಧಾರಣ ಬಿಡೋ. ಬೆಳಿಗ್ಗೆ ಎಲ್ಲ ಜಗಳ ಆಡೋದು, ರಾತ್ರಿ ರಾಜಿ ಮಾಡ್ಕೊಳ್ಳೋದು. ಸ್ವಲ್ಪ ದಿನ ಆದ್ಮೇಲೆ ಬರೀ ಜಗಳ ಮಾತ್ರ ಆಗುತ್ತೆ, ರಾಜಿ ಮಾತ್ರ ಆಗೋದಿಲ್ಲ. ಅಜ್ಜಿ, ಎಲ್ಲ ತಾತನ್ ತರ ಇರಲ್ಲ, ನಂತರ ಒಳ್ಳೆಯವರು ಇರ್ತಾರೆ. ಹೋಗೋ. ಹೋಗ್ಲಿ, ಹೋಗ್ಬಿಟ್ ಬಾ. ಆದ್ರೆ ಕತ್ಲಾಗೋದ್ರೊಳಗೆ ವಾಪಸ್ ಬಂದ್ಬಿಡಿ. ಆಕ್ಚುಲಿ ನಂಗೆ ಹೋಗಕ್ ಮನ್ಸಿಲ್ಲ, ನೀವು ಫೋರ್ಸ್ ಮಾಡ್ತಾ ಇದೀರಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಏಯ್, ನಿಂತ್ಕೊಳ್ಳೋ ವಿಶು. ಖದೀಮ. ಆಹಾ, ನಾವೇನೋ ಇವನ್ನ ಫೋರ್ಸ್ ಮಾಡದಂತೆ, ಅದಕ್ಕೆ ಇವ್ ಹೋಗ್ಬೇಕಂತೆ. ಕಳ್ಳ. ಪಾರಾಯಣ ಪುಸ್ತಕ ಇದೆ ತಾನೆ? ಇವತ್ತು ಪೂಜೆಗೆ ಹೋಗ್ಬೇಕಾ? ಕೂಸ್ ಅಪರೂಪಕ್ಕೆ ಮನೆಗೆ ಬಂದಿದೆ. ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಿತ್ತೋ ಏನೋ. ನನಗೆ ಅರ್ಥ ಆಗುತ್ತೆ ದೇವಕಿ, ಆದ್ರೆ ಏನು ಮಾಡಲಿ, ಅನಂತನ ಮನೇಲಿ ಸತ್ಯಗಣಪತಿ ಪೂಜೆ ಒಪ್ಕೊಂಡಾಗಿತ್ತು. ಈಗ ಅವ್ರು ಎಲ್ಲ ಸಿದ್ಧ ಮಾಡ್ಕೊಂಡಿರ್ತಾರೆ. ಕಡೇ ನಿಮಿಷದಲ್ಲಿ ನಾನು ಬರಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹಾ, ಆಗತ್ತೆ ತಾನೆ? ಕುಸೆ, ಬಾ ಬಂಗಾರ ಇಲ್ಲಿ. ನಾನು ಅನಂತನ ಮನೇಲಿ ಪೂಜೆ ಇದೆ, ಮುಗಿಸ್ಕೊಂಬಂದ್ಬಿಡ್ಲಾ ಹೋಗಿ? ಅಪ್ಪ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇನ್ನೂ 4-6 ದಿವಸ ಮನೇಲೇ ಇರ್ತೀಯ, ಆನಂದವಾಗಿ ಮಾತಾಡೋಣ, ಏನು ಬೇಜಾರಿಲ್ಲ. ಅಮ್ಮ ಇದ್ದಾಳೆ, ಅಮ್ಮನ ಜೊತೆ ನಗ್ನಗ್ತಾ ಮನೇಲೇ ಇರೋ. ನಾನು ಪೂಜೆ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ, ಸರಿನಾ? ಬರ ಇಲ್ವಾ? ಹೋಗಿ ಬರ್ಲಾ? ಬರ್ತಿದ್ದೇವೆ, ಬರ್ತೀನಿ ಕುಸಿ. ಬೇಗ ಬನ್ನಿ. ಹಾ. ಏನೋ ಕಂದ? ಅಂಥದ್ದೇನಿಲ್ಲ ಅಮ್ಮ. ಸರಿ, ನಾನು ಬಟ್ಟೆ ಒಗೆದ್ಬಿಟ್ಟು ಬರ್ತೀನಿ. ಕೃಷ್ಣ ಕೃಷ್ಣ, ಎಲ್ಲಿ ಅಮ್ಮ ಅಪ್ಪ ಬಂದ್ರ? ಅಜ್ಜಿ ಬಂದಿದ್ರು. ಅಪ್ಪ ಅದೇನೋ ಪೂಜೆ ಅಂತ ಮತ್ತೆ ಹೊರಗಡೆ ಹೋದ್ರು. ಅಮ್ಮ ಹಿತ್ಲಲ್ಲಿ ಬಟ್ಟೆ ಒಗಿತಾ ಇದ್ದಾರೆ. ಯಾಕಜ್ಜಿ, ವಿಶಾಖ ಬರ್ಲಿಲ್ವಾ? ಇಲ್ಲ, ಅವಳು ಬರ್ಲಿಲ್ಲ. ಬರಲ್ಲ ಅಂದ್ಲು. ನೀನ್ ಹೋಗಿ ಕರೆದ್ರೆ ಬರ್ತಾಳಂತೆ. ಹೋಗ್ಬಾ. ನಾನು ತಗೋ ಬೀಗದ ಕೈ. ಬೀಗದ ಕೈ ಯಾಕಜ್ಜಿ? ಅವಳಲ್ಲಿರೋದನ್ನ ಯಾರು ನೋಡ್ಬಾರ್ದೆ. ಜನ ನೋಡಿದ್ರೆ ಆಡ್ಕೊಳಲ್ವಾ?
ಅದಕ್ಕೆ ಬೀಗ ಹಾಕೊಂಡ್ಬಂದಿದ್ದೀನಿ. ಸಂಜೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋದ್ರೊಳಗೆ ವಿಶಾಖನ್ ಕರ್ಕೊಂಡ್ ಬರ್ಬೇಕು. ಅವ್ರು ಬರೋ ಸಮಯದಲ್ಲಿ ನಾನ್ ಮನೇಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಜ್ಜಿ, ನಾನು ಹೋಗಿ ಬರ್ತೀನಿ. ಹೋಗ್ಪ. ವಿಶಾಖ, ರಾಧಿಕಾ ಕೂತ್ಕೋ. ನೀನ್ ಯಾಕೆ ಇಲ್ಲಿದ್ಯಾ ವಿಶಾಖ? ಅದು ರಾಧಿಕಾ, ನೀನ್ ಸಿನಿಮಾಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಹೋಗ್ಲಿಲ್ವಾ? ಇಲ್ಲ, ನಾನಲ್ಲಿಗೆ ಹೋಗಲ್ಲ ರಾಧಿಕಾ. ಅದು ಹೊರಗಡೆನ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋದ್ಮೇಲೆನೆ ಅದೆಷ್ಟು ಹೊಲಸು ರಾಜಕೀಯ ಮೋಸ ಇದೆ ಅಂತ ಗೊತ್ತಾಗೋದು. ನಾನು ವಾಪಸ್ ಹೋಗಲ್ಲ ರಾಧಿಕಾ. ನನಗೀಗ ಆರ್ಡಿನರಿ ಹುಡುಗಿಯಾಗಿ ಸಂಸಾರ ಮಾಡ್ಬೇಕು ಅಂತ ಅನಿಸ್ತಿದೆ. ಅಪ್ಪ ಅಮ್ಮನ ಜೊತೆ ಇರ್ಬೇಕು ಅಂತ ಅನಿಸ್ತಿದೆ. ರಾಧಿಕಾ, ಪ್ಲೀಸ್ ರಾಧಿಕಾ, ನನ್ನನ್ನು ವಾಪಸ್ ಕರ್ಕೊಂಡು ಹೋಗು. ನಾನು ಅದೇ ಯೋಚನೆ ಮಾಡಿದ್ದೆ ವಿಶಾಖ. ನೀನೆಲ್ಲ ಮನೆಗ್ ಬಾ ಅಂತ ಕರೆಯೋಕೆ ನಾನು ಬಂದಿದ್ದು. ಆದ್ರೆ ಏನು, ಅದು ಅಪ್ಪ ಏನಂತಾರೋ ಏನೋ ಅಂತ ಅವರು ಮನೇಲಿಲ್ಲ, ಪೂಜೆಗೆ ಹೋಗಿದ್ದಾರೆ. ರಾಧಿಕಾ, ಹಾಗೆ ಹೇಳ್ಬೇಡ ರಾಧಿಕಾ. ಹೇಗಾದ್ರೂ ಮಾಡೋಗ್ಸು. ನನ್ನ ಅವಸ್ಥೆ ನೋಡು. ಪ್ರಾಣೋ ಮನೆಯಲ್ಲಿ ಒಳ್ಳೆ ಕೋಳಿ ಗುಡ್ಡಲ್ಲಿ ಇದ್ದ ಹಾಗಿರ್ಬೇಕು. ನನ್ನ ಕೈನಲ್ಲಿ ಇಲ್ಲಿರೋದಕ್ಕೆ ಆಗಲ್ಲ. ಪ್ಲೀಸ್ ರಾಧಿಕಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ವಿಶಾಖ, ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ನಾನಾದ್ರೂ ಏನ್ ಮಾಡ್ಲಿ ಹೇಳು? ಅಪ್ಪ ನಿನ್ ಮೇಲೆ ಇನ್ನು ಕೋಪ ಹೋಗಿಲ್ಲ. ಅವ್ರ ಒಪ್ಪಿಗೆ ಇಲ್ಲದೆ ನಾನು ನಿನ್ನ ಮನೆಗೆ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ ವಿಶಾಖ? ರಾಧಿಕಾ, ನಾನ್ ನಿನ್ ಮೇಲೆ ಭರವಸೆ ಇಟ್ಟಿದ್ದೀನಿ. ನೀನು ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಯಾರು ಗತಿ ಇಲ್ಲ. ರಾಧಿಕಾ, ನನ್ನ ಜೀವನ ಹಾಳಾಗೋಗುತ್ತೆ. ರಾಧಿಕಾ, ನನ್ ಬದುಕಲ್ಲ. ವಿಶಾಖ, ಹಾಗೆಲ್ಲ ಮಾತಾಡ್ಬಾರ್ದು. ತಾಳ್ಮೆ ತಗೋ. ಇಲ್ಲ ರಾಧಿಕಾ, ವಿಶಾಖ, ನನಗೆ